ಹಲೋ. ದಿಸ್ ಈಸ್ ಡಾಕ್ಟರ್ ಪ್ರವೀಣ್ ರಾಮಚಂದ್ರ, ಡೈಪ್ಲಸ್ ಕ್ಲಿನಿಕ್, ಯಲಹಂಕ, ಬ್ಯಾಂಗ್ಳೂರು. ಈ ವಿಡಿಯೋದಲ್ಲಿ ನಾನು ನಿಮಗೆ ಮಂಜೂರು ಅಂತ ಏನು ಹೇಳ್ತೇವೆ, ಅಥವಾ ಒಜಂಪಿಕ್ ಅಂತ ಏನು ಹೇಳ್ತೇವೆ, ಅಥವಾ ಇಂಡಿಯನ್ ಕಾಪೀಸ್ ಆಫ್ ಒಜಂಪಿಕ್ ಅಂತ ಏನು ಹೇಳ್ತೇವೆ, ಅದ್ರದ್ದು ಮಸಲ್ ಲಾಸ್ ಬಗ್ಗೆ ಮಾತಾಡ್ತೇನೆ. ಈ ಒಂದು ಮೆಡಿಸಿನ್ಸ್ ನಾವು ವೆಯ್ಟ್ ಲಾಸಿಗೆ ತುಂಬ ಯೂಸ್ ಮಾಡ್ತೇವೆ, ಮತ್ತು ಫ್ಯಾಟ್ ಲಾಸ್ಗೂ ಯೂಸ್ ಮಾಡ್ತೇವೆ. ಈ ಮೆಡಿಸಿನ್ ವೆಯ್ಟ್ ಲಾಸ್ ಮಾಡುತ್ತೆ, ಬಟ್ ಇದರಲ್ಲಿ 90% ಆಫ್ ದಿ ವೆಯ್ಟ್ ಲಾಸ್ ಈಸ್ ಡ್ಯೂ ಟು ಫ್ಯಾಟ್ ಲಾಸ್. ಅಂದರೆ 90% ವೆಯ್ಟ್ ಲಾಸ್ ಆಗೋದು ಬೊಜ್ಜು, ಫ್ಯಾಟ್ ಇರುತ್ತಲ್ಲ, ಫ್ಯಾಟ್ ಸೆಲ್ಸ್ ಇರುತ್ತಲ್ಲ ಬಾಡೀಲಿ, ಅದು ಕಮ್ಮಿ ಆಗೋದ್ರಿಂದ. ಬಟ್ 10-20% ಬಂದುಬಿಟ್ಟು ಮಸಲ್ ಲಾಸಿಂದ ಆಗುತ್ತೆ. ಯಾಕಿದು ಇಂಪಾರ್ಟೆಂಟ್ ಅಂದರೆ, ಫ್ಯಾಟ್ ಸೆಲ್ಸ್ ಆಗೋದು ತುಂಬ ಒಳ್ಳೆಯದು ಆರೋಗ್ಯಕ್ಕೆ, ನೋ ಡೌಟ್. ಬಟ್ ಮಸಲ್ ಲಾಸ್ ಆದರೆ ಬ್ಲಡ್ ಸೆಲ್ ಮೆಟಬಾಲಿಕ್ ರೇಟ್ ಕಮ್ಮಿ ಆಗುತ್ತೆ, ಓವರಾಲ್ ಹೆಲ್ತು ಡಿಟೀರಿಯೇಟ್ ಆಗೋ ಚಾನ್ಸಸ್ ಇರುತ್ತೆ. ಹಾಗಾಗಿ ನೀವು ಮಸಲ್ ಲಾಸ್ ಬಗ್ಗೆ ತುಂಬ ಗಮನ ಕೊಡಬೇಕಾಗುತ್ತೆ. ಎಸ್ಪೆಷಲಿ ನಿಮ್ಮ ಎಂಡೋಕ್ರೈನಾಲಜಿಸ್ಟ್ನ ಮೀಟ್ ಮಾಡಿ ಅದನ್ನು ಹೇಗೆ ಮೇಂಟೈನ್ ಮಾಡೋದಂತ ಕೇಳಬೇಕು. ಸೊ ಎಂಡೋಕ್ರೈನಾಲಜಿಸ್ಟ್ ಯೂಶ್ವಲಿ ನಿಮಗೆ ಒಂದು ಪ್ರೋಟೀನ್ ಡಯಟ್ ಚಾರ್ಟ್ ಕೊಡ್ತಾರೆ, ಮತ್ತು ಸ್ಟ್ರೆಂತ್ ಟ್ರೈನಿಂಗ್ ಹೇಳ್ಕೊಡ್ತಾರೆ ಯಾವ ರೀತಿ ಮಾಡಬೇಕು ಅಂತ. ಈ ರೀತಿ ಮಾಡಿದರೆ ನಿಮ್ಮದು ಮಸಲ್ ಲಾಸ್ನ, ನೀವು ಏನು ಮಸಲ್ ಲಾಸಿಂದ ನಿಮಗೆ ಲಾಸ್ ಆಗುತ್ತೆ ಮೆಟಬಾಲಿಕಲ್ ಹೆಲ್ತಲ್ಲಿ, ಅದನ್ನು ಆಫ್ಸೆಟ್ ಮಾಡ್ಬೋದು. ಥ್ಯಾಂಕ್ ಯು.